ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಸಿರಿ ಕೋಚಿಂಗ್ ಕ್ಲಾಸಸ್. ಸ್ನೇಹಿತರೆ, ನಿಮಗೆ ಟೈಟಲ್ ನೋಡಿದ ಮೇಲೆ ಗೊತ್ತಾಗಿದೆ ಈ ದಿನ ನಾನು ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ಬಿಟ್ಟು. ಸೊ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಸ್ನೇಹಿತರೆ, ಮುರಾರ್ಜಿ ಶಾಲೆಗಳಿಗೆ ಸಂಬಂಧಪಟ್ಟಂತ 2026 ಅರ್ಜಿಯನ್ನ ಕರೆಯಲಾಗಿದೆ. ಓಕೆ, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ದಾಖಲೆಗಳು ಬೇಕಾಗತ್ತೆ, ಎಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು, ಪ್ರತಿಯೊಂದು ವಿಚಾರವನ್ನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ. ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋನ ನೋಡಿ ಸ್ನೇಹಿತರೆ. ಓಕೆ, ಸೊ ನಿಮಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಅರ್ಜಿಗಳು ಪ್ರಾರಂಭ ಆಗಿದೆ ಸ್ನೇಹಿತರೆ. ಓಕೆ, 10ನೇ ತಾರೀಕು ಅಂದರೆ ನಿನ್ನೆ ಆಲ್ರೆಡಿ ಅರ್ಜಿಗಳು ಪ್ರಾರಂಭ ಆಗಿದೆ. ಈ ಅರ್ಜಿಗೆ ಬೇಕಾದಂಥ ದಾಖಲೆಗಳು ಮೊದಲು ಅರ್ಥ ಮಾಡ್ಕೊಂಬಿಡಿ. ಇದಕ್ಕೆ ಅರ್ಜಿಗೆ ಬೇಕಾದಂಥ ದಾಖಲೆಗಳು ವಿದ್ಯಾರ್ಥಿ ವ್ಯಾಸಂಗ ಮಾಡುತ್ತಿರುವ ಜಿಲ್ಲೆಯ ಘೋಷಣಾ ಪತ್ರ. ಇದು ಬಂದು ಯಾವುದಾದ್ರೂ ನಿಮ್ಮ ಮನೆಯ ಹತ್ತಿರದಲ್ಲಿ ಅಥವಾ ನಿಮ್ಮ ಊರಿಗೆ ಸಮೀಪ ಇರುವಂಥ ಯಾವುದಾದ್ರೂ ಮುರಾರ್ಜಿ ಶಾಲೆಗಳು ಇದ್ದಲ್ಲಿ, ಇಂದಿರಾ ಗಾಂಧಿ ವಸತಿ ನಿಲಯಗಳು, ಅಂಬೇಡ್ಕರ್ ಶಾಲೆಗಳು, ಓಕೆ, ಸೊ ಇಂಥ ಶಾಲೆಗಳು ಯಾವುದಾದ್ರೂ ಇದ್ದರೆ ಆ ಒಂದು ಶಾಲೆಗೆ ಹೋದರೆ ಘೋಷಣಾ ಪತ್ರವನ್ನು ಕೊಡ್ತಾರೆ, ಅಪ್ಲಿಕೇಶನ್ ಫಾರ್ಮ್. ಆ ಒಂದು ಅಪ್ಲಿಕೇಶನ್ ಫಾರ್ಮ್ ತೆಗೆದುಕೊಂಡು ನಿಮ್ಮ ಮಗು ಓದುತ್ತಿರುವಂಥ ಶಾಲೆಗೆ ಹೆಡ್ ಮಾಸ್ಟರಿಂದ ಇದನ್ನು ಫಿಲಪ್ ಮಾಡಿಸ್ಕೊಂಡು ಬರಬೇಕಾಗತ್ತೆ. 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಶಾಲೆಯಿಂದ ಸ್ಟ್ಯಾಟ್ಸ್ ಐ ಡಿ ಬೇಕಾಗತ್ತೆ. ನಿಮ್ಮ ಮಗುವಿನ ಒಂದು ಫೋಟೋ ಬೇಕಾಗತ್ತೆ. ಅದೇ ರೀತಿಯಾಗಿ ನೀವು SC ST ಅಥವಾ 2A 2B OBC ಅಂಡರಲ್ಲಿ ಅಥವಾ ಜನರಲಲ್ಲಿ ನೀವು ಏನು ಅರ್ಜಿಯನ್ನು ಸಲ್ಲಿಸಬೇಕು, ನಿಮ್ಮ ಒಂದು ಕ್ಯಾಸ್ಟ್ಗೆ ಸಂಬಂಧಪಟ್ಟಂತ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಬೇಕಾಗತ್ತೆ. ಓಕೆ, ಅರ್ಜಿಯನ್ನು ನಿಮಗೆ ಹತ್ತಿರ ಇರ್ತಕ್ಕಂಥ ಮುರಾರ್ಜಿ ವಸತಿ ಶಾಲೆಗಳಲ್ಲಿ ನೀವು ಭೇಟಿ ಕೊಟ್ಟು ಅಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಓಕೆ, ಇದಕ್ಕೆ ಕೊನೆಯ ದಿನಾಂಕ 25ನೇ ತಾರೀಕು 1ನೇ ತಿಂಗಳು, ಇದೇ ತಿಂಗಳು 2026 ಸಂಜೆ 4 ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಇದಕ್ಕೆ ಪರೀಕ್ಷಾ ದಿನಾಂಕ ಬಂದು 1/3/2026 ಭಾನುವಾರ ಬೆಳಗ್ಗೆ 11ರಿಂದ ಮಧ್ಯಾಹ್ನ 1 ಗಂಟೆವರೆಗೂ ಈ ಒಂದು ಎಕ್ಸಾಮ್ ನಡೆಯುತ್ತೆ ಸ್ನೇಹಿತರೆ. ಇದು ಡಿಪಾರ್ಟ್ಮೆಂಟಿಂದ ಬಂದಿರುವಂತಹ ಅಧಿಸೂಚನೆ. ಓಕೆ, ಸೊ ಈ ಒಂದು ಅಧಿಸೂಚನೆಯಲ್ಲಿ ಯಾವ್ಯಾವ ಶಾಲೆಗಳು ಬರುತ್ತೆ ಅಂದರೆ ನೀವು ನೋಡ್ಬೋದು ಸ್ನೇಹಿತರೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಸಂಘ ಹಾಗೂ ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿರುವ ಶಾಲೆಗಳು ಮುರಾರ್ಜಿ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ, ಏಕಲವ್ಯ ಮಾದರಿ, ಅಟಲ್ ಬಿಹಾರಿ ವಾಜಪೇಯಿ, ಶ್ರೀಮತಿ ಇಂದಿರಾ ಗಾಂಧಿ ಶಾಲೆ, ಡಾಕ್ಟರ್ BR ಅಂಬೇಡ್ಕರ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಸಂಗೊಳ್ಳಿ ರಾಯಣ್ಣ, ಕವಿರನ್ನ, ಗಾಂಧಿ ತತ್ವ ಹಾಗೂ ಶ್ರೀ ನಾರಾಯಣ ಗುರು ಮುಂತಾದ ಶಾಲೆಗಳಿಗೆ ನಿಮ್ಮ ಮಕ್ಕಳ ಅರ್ಜಿಯನ್ನ, ಇದೆಲ್ಲದೂ ಸೇರಿಬಿಟ್ಟು ಮುರಾರ್ಜಿ ಅಪ್ಲಿಕೇಶನ್ ಅಂತ ನಾವು ಕರಿತೇವೆ. ನಿಮ್ಮ ಮಗು ಮುರಾರ್ಜಿ ಅಪ್ಲಿಕೇಶನ್ ಹತ್ತಿರದಲ್ಲಿ ಯಾವುದಾದ್ರೂ ಒಂದು, ಇವಿಷ್ಟು ಶಾಲೆಗಳು ಹೇಳಿದೆ ನಾನು, ಇವು ಯಾವುದಾದ್ರೂ ಒಂದು ಶಾಲೆ ನಿಮ್ಮ ಮನೆಯ ಹತ್ತಿರ ಇದ್ದರೆ ಆ ಒಂದು ಶಾಲೆಗೆ ಹೋಗಿ ಈಗ ಹೇಳಿದ್ನಲ್ಲ ದಾಖಲಾತಿ, ಆ ಒಂದು ದಾಖಲಾತಿ ಸಮೇತ ನೀವು ಆ ಶಾಲೆಗೆ ಭೇಟಿ ನೀಡಿ ಅರ್ಜಿಯನ್ನ ಸಲ್ಲಿಸ್ಬೋದು. ಓಕೆ, ಸೊ ಹಾಗಾದ್ರೆ ಇದರಲ್ಲಿ ಇದೆಲ್ಲ ನೋಟಿಫಿಕೇಶನ್ ಸ್ನೇಹಿತರೆ. ನಿಮಗೆ ಆವಾಗಲೇ ಹೇಳಿದ ಹಾಗೆ ನಾನೇನು ಹೇಳಿದೆ, ಘೋಷಣಾ ಪತ್ರವನ್ನ ತೆಗೆದುಕೊಳ್ಬೇಕು, ಹೆಡ್ ಮಾಸ್ಟರಿಂದ ಫಿಲಪ್ ಮಾಡಿಸ್ಕೊಂಡು ಸಬ್ಮಿಟ್ ಮಾಡಬೇಕು. ಅರ್ಜಿ ಇದರಲ್ಲೇ ಕೊಟ್ಟಿದ್ದಾರೆ ನೋಡಿ. ಅಭ್ಯರ್ಥಿಗಳು ಓಕೆ, ವಸತಿ ಶಾಲೆಗೆ ದಾಖಲಿಸಲು 10/1/2026 ಪ್ರಾಧಿಕಾರ ವೆಬ್ಸೈಟ್ ಘೋಷಣಾ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಭರ್ತಿ ಮಾಡಿಕೊಂಡು 25/1/2026 ಸಂಜೆ 4 ಆ ಒಂದು ಶಾಲೆಗೆ ಹೋಗ್ಬಿಟ್ಟು ಅರ್ಜಿಯನ್ನ ಸಲ್ಲಿಸ್ಬೋದು. ಓಕೆ, ಸೊ ಹಾಗಾದ್ರೆ ಇದಕ್ಕೆ ಆದಾಯ ಎಷ್ಟಿರಬೇಕು, ಕುಟುಂಬದ ಆದಾಯ ಎಷ್ಟಿರಬೇಕು ಅನ್ನೋಂಥದ್ದು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಥವಾ ವರ್ಗ ಆದವರಿಗೆ 2.5 ಲಕ್ಷ ಇರುತ್ತೆ. ಹಿಂದುಳಿದ ವರ್ಗ ಪ್ರವರ್ಗ 1 ಇವರಿಗೆಲ್ಲರಿಗೂ ಕೂಡ 2.5 ಲಕ್ಷದವರೆಗೂ ಲಿಮಿಟ್ ಇರುತ್ತೆ. ಆದ್ರೆ ಜಾಸ್ತಿ ಇದ್ರೆ ಅವರು ಅರ್ಜಿ ಸಲ್ಲಿಸಲಿಕ್ಕೆ ಬರಲ್ಲ, ಬಂದರೂ ಕೂಡ ಜನರಲ್ ಅಂಡರಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಅದೇ ರೀತಿ ಹಿಂದುಳಿದ ವರ್ಗ 2A 2B 3A ಹಾಗೂ 3B ಇವರಿಗೆ 1 ಲಕ್ಷದವರೆಗೂ ನಿಮ್ಮ ಕುಟುಂಬದ ಆದಾಯ ಇರಬೇಕು. ಅದಕ್ಕಿಂತ ಹೆಚ್ಚಾಗಿದ್ರೆ ಅರ್ಜಿಯನ್ನ ಸಲ್ಲಿಸಿದ್ರೆ ನಾಳೆ ದಿನ ವೆರಿಫಿಕೇಶನ್ ಸಮಯದಲ್ಲಿ ಕಷ್ಟ ಆಗ್ಬೋದು ನಿಮ್ಮ ಮಕ್ಕಳಿಗೆ. ಓಕೆ, ಈ ಅರ್ಜಿಗಳನ್ನ ಎಲ್ಲಿ ಸಲ್ಲಿಸಬೇಕಂದ್ರೆ ಶಾಲೆಗಳಿಗೆ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಓಕೆ, ಹಾಗಾದ್ರೆ ಈ ಪರೀಕ್ಷೆಯ ವೇಳಾಪಟ್ಟಿಯನ್ನು ನಾನು ಆವಾಗಲೇ ಹೇಳಿದೆ. 1/3/2026 ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಈ ಒಂದು ಪರೀಕ್ಷೆ ಇರುತ್ತೆ. ಇದಕ್ಕೂ ಕೂಡ ಸೇಮ್ ನಿಮಗೆ 5 ಸಬ್ಜೆಕ್ಟ್ಗಳು ಇರುತ್ತೆ: ಕನ್ನಡ, ಇಂಗ್ಲಿಷ್,
ಗಣಿತ, ಸಮಾಜ ಮತ್ತೆ ವಿಜ್ಞಾನ 5 ಭಾಷೆಗಳ ಮೇಲೆ 20 ಅಂಕಗಳು ಪ್ರತಿಯೊಂದು ಭಾಷೆ ಮೇಲೆ. ಅಂದ್ರೆ ಕಂಪ್ಲೀಟ್ ಆಗಿ ನಿಮಗೆ 100 ಪ್ರಶ್ನೆಗಳು, 100 ಅಂಕಗಳು. ಇದು ಕೂಡ ನಿಮಗೆ ಎಕ್ಸಾಮಿನೇಷನ್ಸ್ ನಡೆಯುತ್ತೆ. ಓಕೆ, ಸೊ ಇದರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಸ್ನೇಹಿತರೆ ಇದಿಷ್ಟು. ಮತ್ತೆ ಈ ಅರ್ಜಿಯನ್ನ ಸಲ್ಲಿಸ್ಬೇಕಂದ್ರೆ ಇದಕ್ಕೂ ಕೂಡ ಸೇಮ್, ಯಾವುದೇ ತರದ್ದು ಬೇರೆ ಡಿಫರೆನ್ಸ್ ಇರಲ್ಲ. ಮಗು 5ನೇ ತರಗತಿಯಲ್ಲಿ ಓದ್ತಾ ಇರಬೇಕು ಈ ಸಾರಿ. ಓಕೆ, ಅಂತಹ ಮಕ್ಕಳು, ಪ್ರತಿಯೊಂದು ಮಕ್ಕಳು, ಪ್ರೈವೇಟ್ ಶಾಲೆ ಇರ್ಬೋದು, ಗೋರ್ಮೆಂಟ್ ಶಾಲೆಗಳಿರ್ಬೋದು, ಯಾವುದಾದ್ರೂ ಒಂದು, ಅಂದ್ರೆ ಸರ್ಕಾರ ಅದಕ್ಕೇನು ಅನುಮೋದನೆ ಕೊಟ್ಟಿರ್ತಾರೆ, ಓಕೆನಾ, ಪರ್ಮಿಷನ್ ಇರುವಂತ ಯಾವುದೇ ಶಾಲೆಯಲ್ಲಿ ಓದುವಂತ ಎಲ್ಲಾ ಮಕ್ಕಳು ಈ ಒಂದು ಅರ್ಜಿಯನ್ನ ಸಲ್ಲಿಸ್ಬೋದು. ಓಕೆ, ಸೊ ಹಾಗಾಗಿ ಇದು ಒಂದು ಅರ್ಜಿಯ ವಿವರಣೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ಕೊನೆಯ ಸಮಯದಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಬಹಳ ಕಷ್ಟ ಆಗತ್ತೆ. ಎಲ್ಲಾ ಶಾಲೆಗಳಲ್ಲಿ ಬಹಳಷ್ಟು ಜನ ಅರ್ಜಿ ಸಲ್ಲಿಸಲಿಕ್ಕೆ ನಿಂತ್ಕೊಂಡಿರ್ತಾರೆ. ಸೊ ಹಾಗಾಗಿ ಇದೇ ತಿಂಗಳು 25ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ. ಓಕೆ, ಹಾಗಾಗಿ ಇವತ್ತೇ ನೀವು, ನಾಳೆ ದಿನನೇ ನೀವು ನಿಮ್ಮ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಕೊಂಡು ನಿಮ್ಮ ಮಕ್ಕಳ ದಾಖಲೆಗಳನ್ನು ತೆಗೆದುಕೊಂಡು ಹತ್ತಿರ ಇರತಕ್ಕಂಥ ಯಾವುದಾದ್ರೂ ಒಂದು ಶಾಲೆಗೆ ನೀವು ಹೋಗ್ಬಿಟ್ಟು ಅರ್ಜಿನ ಸಲ್ಲಿಸಿ. ಓಕೆ, ಅದೇ ಶಾಲೆಯಲ್ಲಿ ಇಲ್ಲಿ ಕೊಟ್ಟಿದ್ದಾರೆ, ಓಕೆ, ಪರೀಕ್ಷೆಗೆ ಸಂಬಂಧಪಟ್ಟಂತ ಪತ್ರಗಳು ಅಂದ್ರೆ ಆಲ್ ಟಿಕೆಟ್ಗಳು 18/2/2026ರಿಂದ ಅಲ್ಲಿ ಸಿಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ನೀವು ಹೋಗ್ಬಿಟ್ಟು ಒಂದು ಅರ್ಜಿಗೆ ಕೊಟ್ಟ ಮೇಲೆ ಅಕ್ನಾಲಜ್ಮೆಂಟ್ ಕೊಡ್ತಾರೆ ಅವರು. ಓಕೆ, ರಸೀದಿ ಕೊಡ್ತಾರೆ. ಆ ರಸೀದಿ ತೆಗೆದುಕೊಂಡು ಬಂದು ನಂತರದಲ್ಲಿ 18ನೇ ತಾರೀಕಿನ ಮೇಲೆ ನೀವು ಅಲ್ಲಿ ಹೋದ್ರೆ ಆ ಶಾಲೆಯಲ್ಲಿ ಆಲ್ ಟಿಕೆಟ್ ಕೊಡ್ತಾರೆ. ಓಕೆ, ಸೊ ಆ ಒಂದು ಆಲ್ ಟಿಕೆಟ್ನ ತೆಗೆದುಕೊಂಡು ನಿಮ್ಮ ಮಕ್ಕಳಿಗೆ ನೀಡಿದ್ರೆ 1ನೇ ತಾರೀಕಿಗೆ ನಿಮ್ಮ ಮಕ್ಕಳು ಮೊರಾರ್ಜಿ ಎಕ್ಸಾಮ್ನ ಅಟೆಂಡ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ಇದಕ್ಕೆ ಬೇಕಾದಂಥದ್ದು ಗಮನಿಸಿ ಅಂತ ಹೇಳಿದ್ದಾರೆ. ಈಗಾಗಲೇ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಶಾಲೆಯಿಂದ ಸ್ಟ್ಯಾಟ್ ಸಂಖ್ಯೆ ಬೇಕಾಗುತ್ತೆ, ಭಾವಚಿತ್ರ ಬೇಕು, ಮೀಸಲಾತಿಗೆ ಸಂಬಂಧಪಟ್ಟಂತೆ ಎಲ್ಲಾ ಮೂಲ ದಾಖಲೆಗಳು ಅಥವಾ ಜೆರಾಕ್ಸ್ ಪ್ರತಿಗಳನ್ನು ತೆಗೆದುಕೊಂಡು ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಸಂಬಂಧಪಟ್ಟ ವಸತಿ ಶಾಲೆ ಅಥವಾ ಕಾಲೇಜಿನ ಮುಖ್ಯಸ್ಥರನ್ನ ಸಂಪರ್ಕಿಸಬೇಕು ಅಂತ ಹೇಳಿದ್ದಾರೆ. ಓಕೆ, ಸೊ ಇದಿಷ್ಟು ಮಾಹಿತಿ ಮೊರಾರ್ಜಿ ಶಾಲೆಗೆ ಸಂಬಂಧಪಟ್ಟಂತ ವಿಷಯ. ನಾನು ಆಲ್ಮೋಸ್ಟ್ ಎಲ್ಲಾ ವಿಷಯನ ಕವರ್ ಮಾಡಿದ್ದೀನಿ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗಾಗಿ ಕೂಡಲೇ ನಿಮ್ಮ ಮಕ್ಕಳ ಅರ್ಜಿಯನ್ನ ಸಲ್ಲಿಸಿ. ಏನಾದರೂ ತೊಂದರೆಗಳು ನಿಮಗೆ ಗೊತ್ತಾಗಿದ್ದಲ್ಲಿ, ತೊಂದರೆ ಬಂದಲ್ಲಿ ನನಗೆ ಕರೆ ಮಾಡಬಹುದು. ಓಕೆ, ಸೊ ಅರ್ಜಿಯನ್ನ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಬೇಗ ನೀವು ಅರ್ಜಿಗಳನ್ನ ಸಲ್ಲಿಸಿ. ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ. ಅದೇ ರೀತಿಯಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಮಗೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಮಕ್ಕಳಿಗೆ ಮುಂದಿನ ವರ್ಷದಲ್ಲಿ 5ನೇ ತರಗತಿಯಲ್ಲಿ ಯಾರು ಓದ್ತಾ ಇದ್ರೆ ಮಕ್ಕಳು, ಅಂಥವ್ರಿಗೆ ಕೋಚಿಂಗ್ ಅವಶ್ಯಕತೆ ಇದ್ದಲ್ಲಿ ನಮ್ಮ ಒಂದು ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಓಕೆ, ಆ ನಂಬರಿಂದ ನೀವು ಕರೆ ಮಾಡ್ಬೋದು. ಓಕೆ, ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಒಂದು ವಿಡಿಯೋ ನೋಡಿದ್ದಕ್ಕಾಗಿ. ಇದೇ ರೀತಿಯಾಗಿ ಯಾರಿಗೆ ಅವಶ್ಯಕತೆ ಬೀಳುತ್ತೆ ಅಂಥವ್ರಿಗೆ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡಿ. ಓಕೆ, ಸೊ ಅವರು ಕೂಡ ನೋಡಿಕೊಂಡ್ರೆ ಸಾಕಷ್ಟು ಮಾಹಿತಿ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.